ಮಹೇಶ್ ಎಲ್ಲಿರುವನು? ಅವನ ಹತ್ತಿರ ಒನರೊಟ್ಟಿ ತಿಂದಾದ್ರೂ ಆಶ್ರಯ ಪಡೆದು ಮುದಿ ಜನ್ಮ ಕಳೆಯುತ್ತಿದ್ದೆ. ಆದರೆ ನನಗೀಗ ಯಾರು ಗತಿ ಇಲ್ಲದ ನಿರ್ಗತಿ. ಬದುಕಲು ಬಂಧುಗಳಿಲ್ಲ, ಹತ್ತಿರ ಹಣವಿಲ್ಲ, ತಿನ್ನಲು ಕೂಳಿಲ್ಲದ ಕುಲಗೆಡಗಿರುವುದಿನ್ನು ಒಂದೇ ಒಂದು ಮಾರ್ಗ, ಆತ್ಮಹತ್ಯೆ. ಹೌದು, ನನಗೀಗ ಆತ್ಮಹತ್ಯೆ ಉಳಿದಿರುವ ಮಾರ್ಗ. ಯಾರು? ರಾಮಲಿಂಗರೇ? ಪ್ರಭುಲಿಂಗರೇ, ಮೊದಲು ನನ್ನನ್ನು ಕ್ಷಮಿಸಿಬಿಡಿ. ನಾನು ಪರಮ ಪಾಪಿ, ನರಧಮ, ನರಭಕ್ಷಕ, ಪುತ್ರದ್ರೋಹಿ, ಮಿತ್ರದ್ರೋಹಿ. ಯಾಕೆ ಯಜಮಾನ್ರೆ, ಏನಾಯ್ತು? ಕಣ್ಣೀರು ಹಾಕಬೇಡಿ, ಬಿಡಿಸಿ ಹೇಳಿ. ಅಂದು 4-6 ವರ್ಷಗಳ ಹಿಂದೆ ತೀರ್ಥಯಾತ್ರೆಗಳೆಲ್ಲ ಮುಗಿಸಿ ತಮ್ಮ ಹತ್ತಿರ ಬರಲು ನಿರ್ಧರಿಸಿದೆ. ಆದರೆ ತಕ್ಷಣವೇ ನಿಮ್ಮೊಡನೆ ಮಾಡಿಕೊಂಡ ಮನಸ್ತಾಪವಾಗಿ ಹೇಗೋ 4 ವರ್ಷ ಕಳೆದು ಬಿಟ್ಟೆ. ಮತ್ತೆ ತಮ್ಮ ಸಿಟ್ಟಿಗೆ ಸೆರೆಯಾಗಬಾರದೆಂದು ಹೇಗೋ 4 ವರ್ಷ ಕಳೆದು ಬಿಟ್ಟೆ. ಆದ್ದರಿಂದ ನನ್ನ ಮಕ್ಕಳ ನೆನಪು ನಿಮ್ಮೂರಿಗೆ ಕರೆದುಕೊಂಡು ಬಂತು. ಅಂತೆಯೇ ಬೆಂಗಳೂರು ನಗರದಲ್ಲಿ ಸ್ವಲ್ಪ ಸುತ್ತಾಡಿ ಬರಬೇಕೆಂದು ನಡೆದಿದ್ದೆ. ಅಷ್ಟರಲ್ಲಿ ತಾವು ಭೇಟಿಯಾದಿರಿ. ಸಮಾಧಾನ ಪಟ್ಟುಕೊಂಡು ಹೇಳಿ, ಏನಾಯ್ತು? ಆಗಬೇಕಾಗದಲ್ಲ ಆಗಿ ಹೋಯಿತು. ನನ್ನ ಕಿರಿಯ ಮಗ ಜಗದೀಶನಿಗೆ ಹುಚ್ಚ ಹಿಡಿಯಿತು. ಏನು ರಾಮಲಿಂಗರೇ? ಹಿರಿಯ ಮಗನ ಮಾತು ಕೇಳಿ 10 ವರ್ಷದ ಹಿಂದೆ ಹುಚ್ಚ ಮಗ ಕುರುಡಿ ಸೊಸೆಯನ್ನೇ ಹೊರನುಕ್ಕಿ ಬಿಟ್ಟೆ. ಆದರೆ ಇಂದು ಹಿರಿ ಸೊಸೆಯ ಹಿರಿತನ ನನ್ನನ್ನೇ ಮನೆ ಬಿಡಿಸಿ ಹೊರ ಹಾಕಿತು. ಮಡದಿಯ ಮಾತು ಕೇಳಿ ತಂದೆ ಎಂಬ ಕರುಳೆಣಿಸಿದ ರುದ್ರೇಶ ಕಂಡು ಹೊರನುಗ್ಗಿ ಬಿಟ್ಟ. ಪುಣ್ಯಕ್ಕೆ ಪಾದ ಪ್ರಯೋಗ ಮಾಡಲಿಲ್ಲ, ಇದೇ ನನ್ನ ಪುಣ್ಯ. ಅವಳು ನನ್ನ ಮಗಳಲ್ಲ ರಾಮಲಿಂಗರೇ. ರಾಕ್ಷಸ ವಂಶದಲ್ಲಿ ಹುಟ್ಟಬೇಕಾದವಳು ತಪ್ಪಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಳು. ಆದದ್ದಾಯ್ತು, ನಡೆಯಿರಿ. ಮೊದಲು ನಮ್ಮೂರಿಗೆ ಹೋಗೋಣ, ಸ್ವಲ್ಪ ಸಮಾಧಾನ ಪಡೆಯುವಂತೆ. ನಾನೀಗ ಎಲ್ಲಿಯೂ ಬರಲಾರೆ ಪ್ರಭುಗಳೇ. ಇದೇ ಊರಲ್ಲಿ ಇನ್ನಷ್ಟು ನನ್ನ ಮಗ ಜಗದೀಶ್ನನ್ನು ಹುಡುಕುತ್ತೇನೆ. ಸಿಕ್ಕರೆ ನನ್ನ ದೈವ, ಸಿಗದಿದ್ದರೆ ನನ್ನ ಸಾವು. ಹಾಗೆಲ್ಲ ನುಡಿಯಬಾರದು ರಾಮಲಿಂಗರೇ. ನನ್ನ ಹಿರಿಯ ಮಗಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳಿ ಕರೆಯುತ್ತಿದ್ದೇನೆ. ನಡೆಯಿರಿ, ನಮ್ಮೂರಿಗೆ ಹೋಗೋಣ. ಡಾಕ್ಟರ್ ಹತ್ತಿರ ತೋರಿಸಲು 25 ರೂಪಾಯಿ ಗುಳಿಗೆ ಬರೆದು ಕೊಟ್ಟಿದ್ದಾರೆ. ತಾವು 5 ರೂಪಾಯಿ ಕೊಟ್ಟರೆ ಮತ್ತೆ ಕೆಲ ಜನರ ಕೈಕಾಲು ಹಿಡಿದು ಗುಳಿಗೆ ತರುತ್ತೇನೆ. ಬೇಗ ಕೊಡಿ ಅಜ್ಜ. ಅಯ್ಯೋ ಪಾಪ, ನಾನು ನಿನ್ನಂತೆ ಭಿಕಾರಿಯಾಗಿ ಬಂದಿರುವಿನಮ್ಮ. ಎಲ್ಲಿಂದ ಕೊಡಲಿ 5 ರೂಪಾಯಿಗಳು? ಅಜ್ಜ ಅಜ್ಜ, ನೀವಾದರೂ 5 ರೂಪಾಯಿ ಕೊಡಿ. ನಮ್ಮವ್ವ ನಿಮ್ಮ ಮಗಳೆಂದು ತೇದಾದರೂ ಕರುಣೆ ತೋರಿ ಕಾಪಾಡು ತಂದೆ, ತಮ್ಮ ಪಾದಕ್ಕೆ. ಏಳು ಮಗು ಏಳು. ನನ್ನ ಮಗಳ ನೆನಪು ಮಾಡಿ ನನ್ನ ಕರುಳು ಉಕ್ಕಿ ಬರುವಂತೆ ಮಾಡಿದೆ. ನಿನ್ನ ದಿವ್ಯ ದೃಷ್ಟದಿಂದ ನಮ್ಮ ಮಗಳು ಬೇಗ ನಮ್ಮ ಮನೆಗೆ ಬರುವಂತಾಗಲಿ. ತೆಗೆದುಕೋ ಈ 5 ರೂಪಾಯಿಗಳನ್ನು. ನೀವು ಕೊಡುಗೈ ದೊರೆಗಳಾಗಿ ಬಾಳಿ ಅಪ್ಪ. ನಡೀರಿ ರಾಮಲಿಂಗರೇ, ಹೋಗೋಣ. ಅಣ್ಣ ಅಪ್ಪ, ಯಾರಾದರೂ 5 ರೂಪಾಯಿ ಕೊಟ್ಟು ನನ್ನ ತಾಯಿಯನ್ನು ಬದುಕಿಸಿಕೊಡ್ರಪ್ಪ. ಸರ್ 10 ರೂಪಾಯಿ ಕೊಡಿ. ನನ್ನ ತಾಯಿ ಸಾವಿನ ಹಾಸಿಗೆಯಲ್ಲಿ ಮಲಗಿದ್ದಾರೆ. ಡಾಕ್ಟರ್ ಗುಳಿಗೆ ಬರೆದು ಕೊಟ್ಟಿದ್ದಾರೆ, ತರಲಿಕ್ಕೆ ಹಣವಿಲ್ಲ. 10 ರೂಪಾಯಿ ಕೊಡಿ ಸರ್. ನಿಮಗೆ 10 ಮಕ್ಕಳಾಗಲಿ, ನಿಮ್ಮ ಮನೆ ಬಂಗಾರವಾಗಿರಲಿ. ಓ ಪಾಪ, ನಿನ್ನ ಹೆಸರೇನಮ್ಮ? ರಾಣಿ ಅಂತ. ಮತ್ತು ನಿಮ್ಮ ಅವನ ಹೆಸರು? ನಮ್ಮಪ್ಪನ ಹೆಸರು ಜಗದೀಶ, ನಮ್ಮವ್ವನ ಹೆಸರು ಜಯಶ್ರೀ ಅಂತ. ಬೇಟೆ ಬಲು ಸುಲಭವಾಗಿ ಬಲಿಯಲ್ಲಿ ಬಿದ್ದಂತಾಯ್ತಲ್ಲ. ಹತ್ಯೆಗೆ 15 ರೂಪಾಯಿಗಳನ್ನು ತೆಗೆದುಕೋ. ಸರ್, ನೀವು ದೇವರು. 1 ಪೈಸೆಗೆ ಇದ್ದರೆ ಹಿಂದೆ ಮುಂದೆ ನೋಡುವ ಈ ಕಾಲದಲ್ಲಿ 10ಕ್ಕೆ 15 ಕೊಟ್ಟರಲ್ಲ. ನಿಮಗೆ ದೇವರು ಕಲ್ಯಾಣ
ಮಗು, ನಿನ್ನಂತ ಮುಗ್ಧ ಮಗು ಬಾಯಿ ಬಿಟ್ಟು ಕೇಳುವಾಗ ಕೊಡದೆ ಹಾಗೆ ಹೋಗಲು ನಾನೇನು ಕಟ್ಟುಕೊನಲ್ಲಮ್ಮ. ಮಗು ಕಟ್ಟುಕೊನಲ್ಲ. ನಿನ್ನನ್ನು ನೋಡಿ ನನಗೆ ಬಹಳ ಅಕ್ಕರೆತಿ ಹುಕ್ಕಿ ಬರುತ್ತದೆ ಮಗು. ನಿನಗೆ ತಿನ್ನಲು ತಿಂಡಿ ಕೊಡ್ತೀನಿ, ತಿಂತೀಯಾ ಮಗು? ಹಸಿದ ಹೊಟ್ಟೆಗೆ ಹಳಿಸಿದ ಅನ್ನವೇ ಪಾವನವಾಗಿರುವಾಗ ನೀವು ತಿಂಡಿ ಕೊಡುತ್ತೇನೆಂದು ಹೇಳಿರಲಿಲ್ಲ. ಅಮೃತವೆಂದು ಸೇವಿಸಿ ಸಂತೋಷ ಪಡುತ್ತೇನೆ. ಎಲ್ಲಿ ಕೊಡಿ. ತೆಗೆದುಕೊಳ್ಳಮ್ಮ ಈ ಪೇಡೆಯನ್ನು. ನನ್ನೆದರು ಎಲ್ಲವನ್ನು ತಿಂದು ಬಿಡಮ್ಮ. ನನಗೆ ಬಹಳ ಸಂತೋಷವಾಗುತ್ತಿದೆ. ತಿನ್ನಮ್ಮ, ತಿನ್ನು. ಆಗಲಿ ಸರ್. ತಿನ್ನಮ್ಮ, ತಿನ್ನು ತಿನ್ನು ತಿನ್ನಮ್ಮ. ಎಲ್ಲ ತಿನ್ನು. ನನಗೆ ಬಹಳ ಸಂತೋಷವಾಗುತ್ತಿದೆ ಮಗು. ತಿನ್ನಮ್ಮ, ತಿನ್ನು, ಎಲ್ಲ ತಿನ್ನು. ತಿನ್ನಮ್ಮ. ಶಿಸ್ತೈತಿನಮ್ಮ. ಕುಡಿಯಮ್ಮ, ನೀರು ಕುಡಿ. ಮಗು ನೀರು ಕುಡಿಯಮ್ಮ. ನಾನು ಬರ್ಲಾ? ಹೋಗಮ್ಮ, ಹೋಗು. ಟಾಟಾ. ಬಾಯ್. ಯಾವ ಕಷ್ಟ ತೊಂದರೆಗಳನ್ನು ನನ್ನ ಕಾರ್ಯ ಸುಲಭವಾಗಿ ಕೈಗೂಡಿ ಹೋಯಿತು. ಇನ್ನು ನಮ್ಮೂರಿಗೆ ಹೋಗಿ ಈ ವಿಷಯ ಮೊದಲು ರಾಜ್ಯಶ್ರೀಗೆ ತಿಳಿಸಿ. ಬಹುದಿನಗಳಿಂದ ತಾಳಿದ ತಾಳ್ಮೆಗಿಂದು ರಾಜ್ಯಶ್ರೀಯ ದೇಶಕ್ಕೆ ಕೊಟ್ಟು ತೃಪ್ತಿ ಪಡಲೇಬೇಕು. ಅಪ್ಪ ಅಪ್ಪ, ನಾನು 3-4 ಜನರ ಕೈಕಾಲು ಹಿಡಿದು 20 ರೂಪಾಯಿ ತಂದಿದ್ದೇನಪ್ಪ. ಶಬಾಷ್ ಮಗಳೇ. ಆದರೆ ಇನ್ನು 5 ರೂಪಾಯಿ ಬೇಕಲ್ಲಮ್ಮ, ನಿನ್ನ ತಾಯಿಯ ಗುಳಿಗೆ ಔಷಧಿಗಾಗಿ. ಅಪ್ಪ ಅಪ್ಪ, ನೀನೊಂದು ಒಳ್ಳೆ ಹಾಡು ಹೇಳು, ನಾನು ಡ್ಯಾನ್ಸ್ ಮಾಡುತ್ತೇನೆ. ಜನ ಬಂದು ಹಣ ಕೊಟ್ಟು ಹೋಗುತ್ತಾರೆ. ಗುಳಿಗೆ ತಂದು ಬಿಡೋಣ. ಹೇಗಮ್ಮ? ಹಾಡಿ ಹಾಡಿ ನನ್ನ ಹೊಟ್ಟೆ ಹಸಿದು ತಾಳ ಹಾಕುತ್ತಿದೆ. ಹೇಗಮ್ಮ ಹಾಡಬೇಕು? ಅಪ್ಪ ಅಪ್ಪ, ಏನಪ್ಪ ನಿನಗೆ ಹೊಟ್ಟೆ ಹಸಿವು ಹೆಚ್ಚು, ಕೈ ಹಿಡಿದ ಹೆಂಡತಿ ಹೆಚ್ಚು? ಹೇಳಪ್ಪ, ಹೇಳು. ನನಗೆ ನಿಮ್ಮವ್ವ ಬೇಕು ರಾಣಿ, ನಿಮ್ಮವ್ವ ಬೇಕು. ಹಾಗಾದ್ರೆ ಹಾಡು ಹೇಳ್ತೀಯಾ? ಹೇಳ್ತೀನಮ್ಮ. ದೇಹಕ್ಕೆ ಉಸಿರೇ ಸದಾರ ಇಲ್ಲಾಧಾರ ಮಾನವೇ ನಮ್ಮ ಆಸ್ತಿಯಮ್ಮ ಒಡವೆ ದೇಹಕ್ಕೆ ಉಸಿರೇ ಸದಾರ
ಏನಾಯ್ತು ಏನಾಯ್ತು ಮಗು? ಅಪ್ಪ ಏನೂ ಆಗಿಲ್ಲಪ್ಪ. ನನ್ನನ್ನು ತೊಡೆಯ ಮೇಲೆ ಹಾಕಿ ಆ ಹಾಡು ಪೂರ್ಣ ಮಾಡು. ನನಗೂ ಕೇಳುವ ಕೊನೆಯ ಆಸೆ ಆಗಿದೆ. ಹೀಗೇಕೆ ಮಾತನಾಡುವಿಯಮ್ಮ? ನಿಮ್ಮವ್ವನ್ನಾದರೂ ಎಚ್ಚರಿಸುತ್ತೇನೆ ತಡೆ. ಅಪ್ಪ, ಅವನ ನೆನೆಸಬೇಡ. ಗಾಬರಿ ಆಗಿ ಮತ್ತೆ ಜ್ವರ ಹೆಚ್ಚಾಗಬಹುದು. ನೀನು ಹಾಡು ಹೇಳಪ್ಪ, ನಾನು ಮಲಗುತ್ತೇನೆ. ಆಮೇಲೆ ಅವನಿಗೆ ಗುಳಿಗೆ ತೆಗೆದುಕೊಂಡು ಬಾ. ಆಯ್ತು. ಕೇಳು ಮಗುವೆ ಕಥೆಯ, ಆಳು ಜನ್ಮವೆತೆಯ, ಸತ್ಯಗರಿ ಚಂದ್ರನ ಶೋಭೆಯ, ರಾಜ ಬಿಟ್ಟ ರಾಜ ಅಳಿತವನ ತೇಜ, ರಾಜ ಬಿಟ್ಟ ರಾಜ ಅಳಿತವನ ತೇಜ, ಕೇಳು ಮಗುವೆ ಕಥೆಯ, ಆಳು ಜನ್ಮವೆತೆಯ, ಕಥೆ ಮುಗಿದಿದೆ, ಕಥೆ ಮುಗಿದಿತು. ಹಾಡು ಮುಗಿಯಿತಮ್ಮ. ಯಾಕಮ್ಮ ನಿದ್ರೆ ಹತ್ತಿದೆ ಇಲ್ಲಮ್ಮ ನಿನಗೆ? ನಾನೇ ಮಾತಾಡಮ್ಮ. ಅಯ್ಯೋ, ನನ್ನ ಮಗಳು ಮಾತಾಡುವುದೇ ಇಲ್ಲವಲ್ಲ. ಅಯ್ಯೋ ರಾಣಿ, ನನ್ನ ಮಗಳು ನಮ್ಮನ್ನು ಬಿಟ್ಟು ಹೋಗಿ ಇನ್ನಾರು ನಮಗೆ ಗತಿಯಮ್ಮ. ಜೈ ಶ್ರೀ, ಜೈ ಶ್ರೀ, ರಾಣಿ ಸತ್ತೋದು, ಜೈ ಶ್ರೀ. ಏನಾಯ್ತು? ನಮ್ಮ ರಾಣಿ ಕೈ ಬಿಟ್ಟು ಹೋದ. ಮರಭೂಮಿಯಂತಾಯ್ತು ಬಯಸುವರಾರಿನ್ನು ಈ ತಾನೆಲ್ಲಿ ಮಡದೆಯೂ ಕಡು ಪಾಪಿನಾದೆವು ಪರದೇಶಿ ನಾವಾದೆವು. हृदय स्पंदना तेरी है भवांजलि, बड़ी न गुड़िया बड़ी
ಬೇಕಾದ್ರೆ ನನ್ನ ಪ್ರಾಣ ತೆಗೆದುಕೋ, ಆದ್ರೆ ನನ್ನ ರಾಣಿಯನ್ನು ನನ್ನನ್ನು ಬಿಟ್ಕೊಡು. ನಿನ್ನ ಮೂರ್ತಿಗೆ ರಕ್ತಾಭಿಷೇಕವನ್ನು ಮಾಡುತ್ತೇನೆ, ದಯವಿಟ್ಟು ನನ್ನ ಮಗವನ್ನು ಬಿಟ್ಟುಕೊಡು. ನಿನ್ನಲ್ಲಿ ನಾನು ಶರಣುಗೊಂಡು ಬೇಡ್ಕೊಳ್ತೀನಿ. ಹುಚ್ಚನ ಕೈಯಿಂದ ಕಚ್ಚಿಕೊಂಡು ಹೋದೆಯಾ ನನ್ನ ನೆಚ್ಚಿನ ಮಗಳನ್ನು, ಬಿಚ್ಚಿ ಬಿಡುವೆ ನಿನ್ನ ಮೈ ಚರ್ಮವನ್ನೇ. ಹೇ ದೇವರೇ, ಅಲ್ಲಲ್ಲ, ಭೂತ ಪ್ರೇತ ಪಿಶಾಚಿ ರೂಪದ ಪರಮಾತ್ಮನೇ, ನಾಚಿಕೆಯಾಗುವುದಿಲ್ಲವೇನೋ ನಿನಗೆ? ನನ್ನ ಮಗಳನ್ನು ಎತ್ತಿ ಒಯ್ಯುವುದಕ್ಕೆ ಯಾಕ್ರಿ ಹುಚ್ಚರ ಹಾಗೆ ಮಾತಾಡ್ತೀರಾ? ಸತ್ಯಸುಂದರ ಹೊಟ್ಟಿಗೆ ಹಾಕದ ಹೇಡಿಗಳು ನೀವು. ಮಗಳ ಕತ್ತು ಈಚೆಗೆ ಮೋಜ ನೋಡ್ತಾ ಇದ್ದೀರಾ? ನನ್ನ ಪ್ರಾಣವನ್ನ ನನ್ನ ವಂಶ ಜ್ಯೋತಿ ಆರಿ ಹೋಯಿತು, ನನ್ನ ಭಾಗ್ಯ ಜ್ಯೋತಿ ಬತ್ತಿ ಹೋಯಿತು. ನಿಂದಾನೆಯಾಗಿ ಸುಳ್ಳು ಜಯಿಸಿರಿ. ನಾನು ಕತ್ತು ಹಿಸಿಕ್ಕಿಲ್ಲ. ಆ ದೇವರೇ ಬಂದು ನನ್ನ ಮಗಳ ಕತ್ತು ಹಿಸಿಕ್ಕಿ ಕರೆದುಕೊಂಡಿದ್ದಾನೆ. ಒಮ್ಮನೆ ನನ್ನನ್ನೇಕೆ ಹೊಡೆದು ಹೆದರಿಸುತ್ತಿರುವಿ? ಏನ್ ಮಾಡಲಿ ಸ್ವಾಮಿ, ಮಗಳನ್ನ ಕಳೆದುಕೊಂಡಿರುವ ನನ್ನ ಹೃದಯ ಕಳಚಿ ಕಂಗೆಟ್ಟು ಹೋಗಿದೆ. ಮಗಳ ನಿರ್ಜೀವ ದೇಹವನ್ನು ನೋಡಿ ನಿಮ್ಮನ್ನು ಈ ರೀತಿ ಅಪವಾದ ಕೊಟ್ಟಿರುವ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ಕ್ಷಮಿಸಿ ಬಿಡಿ. ನಿನ್ನ ಗಂಡನೊಬ್ಬನೇ ಹುಚ್ಚನಾಗಿ ಮಗಳನ್ನು ಕಳೆದುಕೊಂಡ, ನೀನೊಬ್ಬಳು ಹುಚ್ಚಿಯಾಗಿ ಹುಚ್ಚ ಗಂಡನನ್ನು ಕಳೆದುಕೊಳ್ಳುವ. ಬೇಡ, ಬೇಡ ತಾಳು. ಈಗ ದೇವರು ನಮ್ಮ ಮೇಲೆ ಮುಡಿದುಕೊಂಡಿದ್ದಾನೆ. ಇಂದಿಲ್ಲ ನಾಳೆ ಮತ್ತೆ ಕಣ್ಣು ತೆರೆದರೆ ಸತ್ತು ಹೋದ ರಾಣಿಗೆ ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುತ್ತಾನೆ. ನಡೆ ಜಯಿಸಿರಿ, ಸಮಾಧಾನ ತಂದುಕೊಂಡು ಯಾತ್ರೆ ಮಾಡಿಬಿಡೋಣ. ನನ್ನ ರಾಣಿ ಸತ್ತಿಲ್ಲ. ನನ್ನ ರಾಣಿ ಲಕ್ಷ್ಮೀ ಜೈಲಿ ಗುಡಿ ಮುಡಿ ಆಡ್ತಿದ್ದಾರೆ. ನೋಡಲ್ಲಿ ರಾಣಿ ಅಳುತ್ತೈತಿ ಜೀವಾಯಿ, ನಗತೈತಿ ದೈವಾಲಿ,
ಏನು ಸ್ವಾಮಿ ಇದೇನೇ ಬನ್ನಿ? ನನ್ನ ಮಗಳು ಸತ್ತು ಹೋಗಿದ್ದಾಳೆ ಸ್ವಾಮಿ. ಅಯ್ಯೋ ಪಾಪ, ಒಬ್ಬಳೇ ಮಗಳಿದ್ದಳೆ ಏನು? ದೇವರಿಂತ ಅನ್ಯಾಯ ಮಾಡಬಾರ್ದಾಗಿತ್ತು. ಹೋಗಲಿ ಬಿಡಿ, ಕೊಟ್ಟವನು ಅವನೇ, ಕಸಿದುಕೊಂಡವನು ಅವನೇ. ಈಗ ನನ್ನ ಮಗಳ ದಹನ ಕಾರ್ಯ ಮಾಡಬೇಕಲ್ಲ ಸ್ವಾಮಿ. 25 ರೂಪಾಯಿ ಕೊಡೇ ಸ್ವಾಮಿ, ಮಾಡುತ್ತೇನೆ. ನಾವು ಕೂಡ ಹಣವಿಲ್ಲದ ಹೆಣಗಳು ಸ್ವಾಮಿ. ಆ ಹಣಕ್ಕಾಗಿ ಇವತ್ತು ನನ್ನ ಮಗಳು ಬಹುದು ಹೆಣವಾಗಿ ಹೋಗ್ಬಿಟ್ಲು. ನೋಡಪ್ಪ, ಮಗಳ ಹಣ ತಂದಿರುವೆ ವಿನಃ ಹಣ ತಂದಿಲ್ಲ. ಹಾಗಾದ್ರೆ ಬೇರೆ ಕಡೆ ಹೋಗಿ ಸ್ವಾಮಿ. ಹಣವಿಲ್ಲದೆ ಸುಡು ಹಕ್ಕು ನಮಗಿಲ್ಲ. ಹಾದಿಯ ಹೆಣಗಳಿಗೆ ಹಣ ತೆಗೆದುಕೊಳ್ಳಬಾರದು ಸ್ವಾಮಿ. ಹಾಗಾದ್ರೆ ಮುನ್ಸಿಪಾಲಿಟಿಯವ್ರಿಗೆ ಅಪ್ಪಿಸಿ ಬಿಡಿ ಸ್ವಾಮಿ. ಹೆತ್ತ ಕರುಳಿನ ಒಡಲಾಗ್ನೆಯಿಂದ ಕಣ್ಣೀರಿನ ಪುಟದಿಂದ ಅಳಿಸಿ ನಸಿಸಿ ಹೋಗಿರುವಾಗ ಝಳತ್ಕರಿಸುವ ನಿನ್ನ ಖಡ್ಗದಿಂದ ನಮ್ಮ ಹೃದಯಕ್ಕೆ ಚುಚ್ಚಬೇಡಪ್ಪ. ಶ್ರೀ, ಹಣ ಸಿಕ್ಕಿತು, ಅಂಜಬೇಡ, ಅಳಬೇಡ. ಎಲ್ಲಿದೆ ಸ್ವಾಮಿ? ನಿನ್ನ ಗುಳಿಗೆ ಔಷಧಿಗಾಗಿ ನಮ್ಮ ರಾಣಿ ಕಂಡವರ ಹತ್ತಿರ ಕೈ ಮುಗಿದು 25 ರೂಪಾಯಿ ತಂದಿದ್ದಾಳೆ. ಅದು ಅವಳ ಜೇಬಿನಲ್ಲಿಗೆ ಇದೆ. ಅಯ್ಯೋ ರಾಣಿ, ಸರಿಯಪ್ಪ, ಹಣ ಕೊಡ್ತೀವಿ. ಸತ್ತು ಹೋಗೋದರ ಸಲುವಾಗಿ ಹಣ ಸಂಗ್ರಹಿಸಿಕೊಂಡ್ರಿವೇನಮ್ಮ? ನಿನ್ನ ಅಂತ್ಯ ಸಂಸ್ಕಾರದ ಖರ್ಚನ್ನು ನೀನೇ ಮಾಡಿಕೊಂಡು ಬಿಟ್ಟಿಯಾ ತಾಯಿ? ಗೋಪುರ ಒಡೆದು ಚೂರಾಯಿತು, ಒಡೆದು ಚೂರಾಯಿತು. ಎನ್ನಾಶಾ ಗೋಪುರ ನಾವಂದು ಬೇಡಲು ನಾವಂದು ಬೇಡಲು ಮರೆತು ಬಿಡು ಮಗಳ ದುಃಖವನ್ನು. ಮೊದಲೇ ನಿನ್ನ ಮೈಯಲ್ಲಿ ಹುಷಾರಿಲ್ಲ. ಡಾಕ್ಟರ್ ಬರೆದ ಕೊಟ್ಟ ಗುಳಿಗೆ ತರ್ದಿದ್ದರೆ ನೀನು ನನ್ನ ಕೈ ಬಿಡುವುದರಲ್ಲಿ ಸಂಶಯವೇ ಇಲ್ಲ. ಯಾರಿಗೆ ಬೇಕಾಗಿದ್ದು ಸ್ವಾಮಿ ಹಾಳು ಜನ್ಮ? ಅತಿಶಯ ದುಃಖ ಅನಾಹುತಕ್ಕೆ ಕಾರಣ. ನೀನು ಅಳಬೇಡ, ಮತ್ತೆ ಜ್ವರ ಹೆಚ್ಚಾಗಿ ಬಿಡುತ್ತದೆ. ನಿನ್ನ ಗುಳಿಗೆ ಔಷಧಿ ಹಣಕ್ಕಾಗಿ ನಾನೇ ಹಾಡಿ ಹಣ ಕೂಡಿಸುತ್ತೇನೆ. ನೀನು ಸುಮ್ಮನೆ ಕುಳಿತುಕೋ. ದಾನ ಮಾಡಿರಿ, ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ, ಅನ್ನ ನೀಡಿ ಪುಣ್ಯ ಪಡೆದು ಪಾವನರಾಗಿರಿ. ದಾನ ಮಾಡಿರಿ, ಪುಣ್ಯ ಪಡೆಯಿರಿ.
ಇಷ್ಟು ದಿನ ಎತ್ತರದ ಮುದ್ದು ಮಗಳು ಕುಣಿಯುತ್ತಿದ್ದರು, ಜನ ಹಣ ಕೊಡುತ್ತಿದ್ದರು. ಈಗ ನೀನು ಗಡ್ಡ ಮೀಸೆ ಬಿಟ್ಟು ಜನರ ಕುಣಿದು ಜನರಿಂದ ಹಣ ಕೇಳಿದ್ರೆ ಕೊಡುತ್ತಾರೇನು? ಹೆಣ್ಣು ಕಂಡು ಹಣ ಕೊಡುವ ಜನರು ಇದ್ದಾರೆ, ಹಾಡು ಮೆಚ್ಚಿ ಹಣ ಕೊಡುವ ಜನರು ಇದ್ದಾರೆ ಸ್ವಾಮಿ ಈ ಪ್ರಪಂಚದಲ್ಲಿ. ಬಹುಶಃ ನೀವು ಹೆಣ್ಣು ಕಂಡು ಹಣ ಕೊಡುವವರ ಪಾಲಿಗೆ ಸೇರಿದಂತೆ ಕಾಣುತ್ತದೆ. ಅಷ್ಟೇ ಪಾಡಿಗಾಗಿ ಭಿಕ್ಷೆ ಬೇಡುವ ಭಿಕಾರಿ ಇನ್ನೆಷ್ಟು ಸಕ್ಕನೋ ಬೆಳಕೂಪ. ನಾಳೆಯಿಂದ ಇಲ್ಲಿ ವಾಸ ಮಾಡಿದ್ದರಾದರೆ ನಿನ್ನನ್ನು ಕುತ್ತಿಗೆ ಹೆಚ್ಚುಗಾಕುತ್ತೇನೆ ಮಗನೇ. ತಪ್ಪಾಯ್ತು ಸ್ವಾಮಿ, ನಾಳೆಯಿಂದ ನಾನಿಲ್ಲಿ ಬರುವುದೇ ಇಲ್ಲ. ಇದೊಂದು ಸಲ ಕ್ಷಮಿಸಿಬಿಡಿ. ನಿನ್ನನ್ನು ಹಾಗೆ ಬಿಡುತ್ತೇನೇನು? ನಿನ್ನನ್ನು ಹಾಗೆ ಬಿಡ್ತೇನೇನು? ನಾಳೆಯಿಂದ ಈ ಜಾಗದಲ್ಲಿ ಬಂದಿದ್ದಾದರೆ ನಿನ್ನನ್ನು ಕುತ್ತಿಗೆ ಹೆಚ್ಚುಗಾಕುತ್ತೇನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಎಳೆದು ಒಯ್ಯುತ್ತೇನೆ ಪೊಲೀಸ್ ಸ್ಟೇಷನ್ಗೆ. ಓ ಮಿಸ್ಟರ್, ಏನಿದು ಗಲಾಟೆ? ನನ್ನ ಹಣವನ್ನು ಕದ್ದು ತಂದಿದ್ದಾನೆ ಸರ್. ಇಲ್ಲ ಸರ್, ನಾನು ಭಿಕ್ಷೆ ಬೇಡಿ ಕೊಡಿಸಿದ್ದೇನೆ. ಯಾರು? ಜಗದೀಶ? ಹೌದು, ನಾನು ಜಗದೀಶ. ಇವಳು ನನ್ನ ಹೆಂಡತಿ ಜಯಸಿರಿ ಕುರುಡಿ. ಜಗದೀಶ! ಸರ್, ತಾವ್ಯಾರು? ನಾನು ಜಗದೀಶ. ನಿನ್ನ ಪುಣ್ಯದಿಂದ ಕಣ್ಣಿನ ಡಾಕ್ಟರ್ನಾಗಿ ಕಾರಿನಲ್ಲಿ ಮೆರೆಯುತ್ತಿರುವ ಮಹೇಶ, ನಿನ್ನ ಸ್ನೇಹಿತನಪ್ಪ. ಅತ್ತಿಗೆ ಅಮ್ಮ, ಏನಿದು ನಿಮ್ಮ ದುಸ್ಥಿತಿ? ನಿಮ್ಮ ಪವಿತ್ರ ಪಾದ ಧೂಳಿನಿಂದ ಪಾಮರನಾದ ಮಹೇಶ ಇವತ್ತು ಸುಪ್ಪತ್ತಿಗೆ ಸುಕುಮಾರನಾಗಿರಬೇಕಾದ್ರೆ ನೀವು ಭಿಕಾರಿಗಳಾದಿರೇನಮ್ಮ. ನಿಮ್ಮಿಬ್ಬರ ಸಲುವಾಗಿ ನಿಮ್ಮೂರಿಗೆ ಹೋಗಿದ್ದೆ. ಜಗದೀಶನಿಗೆ ಹುಚ್ಚು ಹಿಡಿದು ಮನೆ ಬಿಟ್ಟು ಹೆಂಡತಿಯನ್ನು ಕರೆದುಕೊಂಡು ಹೋದನೆಂದು ಹೇಳಿದರು. ಅಂದಿನಿಂದ ಇಂದಿನವರೆಗೂ ನಿಮ್ಮಿಬ್ಬರನ್ನು ಹುಡುಕಿಕೊಂಡು ಊರೂರು ಅಲಿದೆ. ಎಲ್ಲಿಯೂ ಸಿಗದೆ ನಿರಾಶನಾಗಿ ಬಂದೆ. ನಿಮ್ಮಿಬ್ಬರ ಮಹಾನ್ ಆಶೀರ್ವಾದದಿಂದ ನಾನಿಂದು ಇದೇ ಊರಿನಲ್ಲಿ ದೊಡ್ಡ ಕಣ್ಣಿನ ಡಾಕ್ಟರ್ನಾಗಿದ್ದೇನೆ. ಬಹಳ ಜಾಣನಿದ್ದೀಯಲ್ಲಪ್ಪ. ಈಗ ಬಂದಿದ್ದಾನೆ ಪುಣ್ಯಾತ್ಮ. ಲೇ ಮಹೇಶ, ನನ್ನ ಮಗಳು ಸತ್ತು ಹೋದಲ್ಲಪ್ಪ. ಜಗದೀಶ, ಏನು ಹೇಳುವೆಯೋ? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ನಿನ್ನೆ ರಾತ್ರಿ ಅವಳ ಅಂತ್ಯ ಸಂಸ್ಕಾರ ಮುಗಿಸಿಕೊಂಡು ಬಂದ್ವಿ. ಆ ದೇವ್ರ ನಮ್ಮನಿಗೆ ಬಹಳ ಕಾಡ್ಬಿಟ್ನಣ್ಣ. ಇಷ್ಟು ಕಾಡುವ ಬದಲು ನನ್ನ ಮಗಳ ಪರವಾಗಿ ನನ್ನನ್ನು ತೆಗೆದುಕೊಂಡಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿನ್ನು ಒಯ್ದಿದ್ದರೆ ನನ್ನ ಕಾರ್ಯ ಪೂರ್ಣವಾಗುತ್ತಿತ್ತು. ಯಾರಿಗಾಗಿ ಕಣ್ಣಿನ ಡಾಕ್ಟರ್ನಾದೆನು, ಯಾರ ಕಣ್ಣು ಮರಳಿತರನು ನನ್ನ ಪ್ರಾಣ ಪಣವಿಟ್ಟೆನು. ಆ ನನ್ನ ಪೇಷಂಟ್ ಸತ್ತು ಹೋದರೆ ನಾನಾದರೂ ಬದುಕುತ್ತಿದ್ದೇನೆ. ಒಟ್ಟಿನಲ್ಲಿ ನಿಮ್ಮ ಜೀವನ ವಿಚಿತ್ರ ಕನಸಾಗಿದೆ. ಇನ್ನು ಮುಂದೆ ಯಾವುದೇ ನಿಶ್ಚಿಂತೆ ಇಲ್ಲಿದೆ. ಈ ನಿನ್ನ ಮೈದುನ ಮನೆಯಲ್ಲಿ ಆರಾಮಾಗಿ ಮಹಾರಾಣ ಅಂತಿರೋರಿ. ನಡೀರಮ್ಮ. ಮೊದಲು ನಮ್ಮ 25,000 ಹಣ ಕೊಡಪ್ಪ, ಆಮೇಲೆ ಬರ್ತೇವೆ ನಾವು. 25,000ಕ್ಕೆ 25 ಲಕ್ಷಗಳನ್ನು ನಿನ್ನ ಪಾದಗಳಿಗೆ ಅರ್ಪಿಸಿ ಪುನೀತನಾಗುತ್ತೇನೆ. ಅಂದಿನ ನಿನ್ನ 25,000 ರೂಪಾಯಿ ನನ್ನನ್ನು ಇವತ್ತು ಸುಪ್ಪತ್ತಿಗೆಯಲ್ಲಿರಿಸಿದೆ. ನಡೀರಿ, ಮೊದಲು ನನ್ನ ಆಸ್ಪತ್ರೆಗೆ ಹೋಗೋಣ. ನನ್ನ ಆಸ್ಪತ್ರೆ ಹೆಸರೇನು ಗೊತ್ತೇನಕ್ಕ? ಏನಪ್ಪಾ? ನಿಮ್ಮಿಬ್ಬರ ಹೆಸರಲ್ಲಿ ಇಟ್ಟಿದ್ದೀನಕ್ಕ, ಜಯ ಜಗದೀಶ್ ಕ್ಲಿನಿಕ್ ಅಂತ. ಮೊದಲು ನಿನ್ನ ಕಣ್ಣ ಆಪರೇಷನ್ ಮಾಡಿ ನಂದು ಹೋದ ನಿನ್ನ ಬಾಳ ಜ್ಯೋತಿ ನಿನಗಿಟ್ಟು ಕತ್ತಲೆ ಕಂಡ ಕಳೆದ ನಿನಗೆ ಪ್ರಪಂಚದ ಬೆಳಕು ತೋರಿಸ್ತೇನೆ. ನಡೀರಿ. ನಡೆಯದ ಹಾಗಾದರೆ ಮೊದಲು ನನಗೊಂದು ಕಪ್ ಚಾ ಕುಡಿಸು, ಎಲೆನೂ ಇಲ್ಲ ಕತ್ತೀನಿ. ನಡೀರಿ, ಕುಡಿಸ್ತೇನೆ. ನಡ್ರಿ.